ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಆಲ್ರೆಡಿ ಟೈಟಲ್ ಮತ್ತು ತಮ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್ ಸ್ನೇಹಿತರೆ. ಕರ್ವ್ ಡೀಸೆಲ್ ರಿವ್ಯೂ ಆಲ್ರೆಡಿ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ವೋ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಆ್ಯಂಡ್ ಜೊತೆಗೆ ಕರ್ವ್ ಇವಿ ಕೂಡ ರಿವ್ಯೂ ಮಾಡಿದ್ದೀನಿ, ಅದನ್ನು ನೋಡಿಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲೇ ಬರುತ್ತೆ, ಹೋಗಿ ನೋಡ್ಬೋದು. ಫಸ್ಟು ವೇರಿಯಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಮಾರ್ಟ್, ಪ್ಯೂರ್ ಪ್ಲಸ್, ಕ್ರಿಯೇಟಿವ್, ಅಕಂಪ್ಲಿಸ್ ಎಸ್ ಅಂತ 4 ಮೇನ್ ವೇರಿಯಂಟ್ ಬರುತ್ತೆ. ಆ್ಯಂಡ್ ಸಬ್ ವೇರಿಯಂಟ್ಸ್ ಕೂಡ ಇದೆ. ಪ್ಯೂರ್ ಪ್ಲಸ್ ಎಸ್, ಕ್ರಿಯೇಟಿವ್ ಪ್ಲಸ್ ಎಸ್, ಅಕಂಪ್ಲಿಸ್ ಪ್ಲಸ್ ಎ ಅಂತ. ಆ್ಯಂಡ್ ಪ್ರೈಸಿಂಗ್ ವೈಸ್ ಸ್ಕ್ರೀನ್ ಮೇಲೆ ಕೊಟ್ಟಿನಿ ಇಂಡಿವಿಜುವಲ್ ವೇರಿಯಂಟ್ಸ್ದು. ಮ್ಯಾನ್ಯಲ್ಗೂ ಆಟೋಮೆಟಿಕ್ಕಿಗೂ 1.5 ಲಕ್ಷ ಪ್ರೈಸ್ ಡಿಫರೆನ್ಸ್ ಇದೆ, ಯಾವುದೇ ವೇರಿಯಂಟ್ಸ್ ಅಥವಾ ಯಾವುದೇ ಇಂಜಿನ್ ಆಪ್ಷನ್ಸ್ ತೊಗೊಂಡ್ರು. ಬಿಕಾಸ್ 3 ಇಂಜಿನ್ ಆಪ್ಷನ್ಸ್ಗೂ ಒಂದೇ ಟೈಪ್ ಗೇರ್ ಬಾಕ್ಸ್ ಕೊಟ್ಟಿರೋದು, ಅದು DCA ಅಂದರೆ ಡ್ಯುಯಲ್ ಕ್ಲಚ್ ಆಟೋಮೆಟಿಕ್ ಅಂತ. ಆ್ಯಂಡ್ ಇವಾಗ ಮೇನ್ ಮ್ಯಾಟ್ರಿಗೆ ಬರೋಣ. ಯಾವ್ಯಾವ ವೇರಿಯಂಟ್ಸಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ ಅಂತ ನೋಡೋಣ. ಫಸ್ಟು ಬೇಸ್ ವೇರಿಯಂಟು ಅಂದರೆ ಸ್ಮಾರ್ಟ್ ವೇರಿಯಂಟಲ್ಲಿ ಹೈಲೈಟೆಡ್ ಫೀಚರ್ಸ್ ಅಂದ್ರೆ ಸೇಫ್ಟಿ ಫೀಚರ್ಸು. ಅದು ಬಿಟ್ಟರೆ LED ಹೆಡ್ ಲ್ಯಾಂಪು, DRL, LED ಟೈಲ್ ಲ್ಯಾಂಪು, ಡ್ರೈವ್ ಮೋಡ್ಸು, ಫ್ರಂಟ್ ಆ್ಯಂಡ್ ರಿಯರ್ ಪವರ್ ವಿಂಡೋಸು, ಇಲ್ಯುಮಿನೇಟೆಡ್ ಟಾಟಾ ಲೋಗೋ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಫಾರ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತು ಮ್ಯಾನ್ಯುವಲ್ AC ಇಷ್ಟು ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಬೇಸ್ ವೇರಿಯಂಟು ಅಂದರೆ ಪ್ಯೂರ್ ಪ್ಲಸ್ಸಲ್ಲಿ ಏನೆಲ್ಲ ಬರುತ್ತೆ ನೋಡೋಣ. ಸ್ಮಾರ್ಟಲ್ಲಿ ಏನೆಲ್ಲ ಬರುತ್ತೆ ಅದಕ್ಕೆ ಅಡಿಷ್ನಲ್ ಫೀಚರ್ಸು ಪ್ಯೂರ್ ಪ್ಲಸ್ಸಲ್ಲಿ ಬರೋವಂಥದ್ದು. ಇದರಲ್ಲಿ ಹೈಲೈಟೆಡ್ ಫೀಚರ್ಸ್ ಅಂದರೆ 7 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಕ್ರೂಸ್ ಕಂಟ್ರೋಲು, 4 ಸ್ಪೀಕರು, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಆಟೋಫೋಲ್ಡ್ ORVMಸು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಬ್ಲೂಟೂತು, ವಾಯ್ಸ್ ಕಮಾಂಡ್ಸು, ರಿವರ್ಸ್ ಕ್ಯಾಮ್ರಾ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು ಆ್ಯಂಡ್ ಆಟೋಮೆಟಿಕ್ ತೊಗೊಂಡ್ರೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಬರುತ್ತೆ. ಸ್ಮಾರ್ಟ್ ಮತ್ತು ಪ್ಯೂರ್ ಪ್ಲಸ್ಗೆ 1 ಲಕ್ಷ ಪ್ರೈಸ್ ಡಿಫರೆನ್ಸ್ ಇದೆ ಎಕ್ಸ್ ಶೋರೂಮು. ಆ್ಯಂಡ್ ಕೊಟ್ಟಿರೋ ಫೀಚರ್ಸ್ಗೆ ಒಂದು ರೇಂಜ್ಗೆ ವರ್ತ್ ಅನ್ಬೋದು ಪ್ರೈಸ್ ಡಿಫ್ರೆನ್ಸು. ಬಟ್ ಪೈಸಾ ವಸೂಲ್ ಅಂತೀವಲ್ಲ, ಆ ಥರ ಇಲ್ಲ ಅಷ್ಟೇ. ನೆಕ್ಸ್ಟ್ ವೇರಿಯಂಟ್ ಬಂದು ಪ್ಯೂರ್ ಪ್ಲಸ್ ಎಸ್ ಅಂತ, ಅಂದರೆ ಇಟ್ಸ್ ಸನ್ರೂಫ್ ವೇರಿಯಂಟ್ ಅಂತ ಅನ್ಬೋದು. ಇದರಲ್ಲಿ ಪ್ಯಾನೋರಾಮಿಕ್ ಸನ್ರೂಫು, ಆಟೋ ಹೆಡ್ ಲ್ಯಾಂಪ್ಸು, ಆಟೋ ವೈಪರ್ಸು ಹೈಲೈಟೆಡ್ ಫೀಚರ್ಸ್ ಅನ್ಬೋದು. ಸೊ ಸನ್ರೂಫ್ ಬೇಕು ಅಂತಂದರೆ ಪ್ಯೂರ್ ಪ್ಲಸ್ ಪರ್ಸೋನಲ್ಲಿ ಈ ವೇರಿಯಂಟ್ನ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ವೇರಿಯಂಟ್ ಬಂದು ಕ್ರಿಯೇಟಿವ್ ವೇರಿಯಂಟು. ಇದರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಬರಲ್ಲ, ಬಿಕಾಸ್ ಇಟ್ಸ್ ಬೇಸ್ಡ್ ಆನ್ ಪ್ಯೂರ್ ಪ್ಲಸ್ ಎಸ್ ಮೇಲಲ್ಲ. ಆ್ಯಂಡ್ ಮೇನ್ ಹೈಲೈಟೆಡ್ ಫೀಚರ್ಸ್ ಅಂದರೆ 10.25 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, 4 ಟ್ವೀಟರ್ಸು, ಬೈಫಂಕ್ಷನಲ್ LED ಹೆಡ್ ಲ್ಯಾಂಪು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನು ಮತ್ತು ರಿಯರ್ ಡಿಫಾಗರು. ಪ್ಯೂರ್ ಪ್ಲಸ್ಗೂ ಕ್ರಿಯೇಟಿವ್ಗೂ 1.2 ಲ್ಯಾಕ್ಸ್ ಪ್ರೈಸ್ ಡಿಫರೆನ್ಸ್ ಇದೆ. ವರ್ತಾ ಕನ್ಸಿಡರಿಂಗ್ ಅಂತ ಕೇಳಿದ್ರೆ ಇಟ್ಸ್ ಅ ಬಿಗ್ ನೋ ನನ್ನ ಪ್ರಕಾರ. ಬಟ್ ಕ್ರಿಯೇಟಿವ್ ವೇರಿಯಂಟಲ್ಲೇ ಸನ್ರೂಫ್ ಬೇಕು ಅಂದರೆ ಕ್ರಿಯೇಟಿವ್ ಎಸ್ಗೆ ಹೋಗ್ಬೋದು. ಆ್ಯಂಡ್ ಅಡಿಷ್ನಲಿ ರೇಂಜ್ ಸೆನ್ಸಿಂಗ್ ವೈಪರ್ಸ್ ಮತ್ತು ಆಟೋ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ. ಇದಕ್ಕೆ ಎಕ್ಸ್ಟ್ರಾ 50,000 ಪೇ ಮಾಡಬೇಕು ಓವರ್ ದ ಕ್ರಿಯೇಟಿವ್ ವೇರಿಯಂಟ್. ಬಟ್ 80% ಫೀಚರ್ ಲೋಡೆಡ್ ವೇರಿಯಂಟ್ ಅಂದರೆ ಕ್ರಿಯೇಟಿವ್ ಪ್ಲಸ್ ಎಸ್ ಅನ್ಬೋದು. ಬಿಕಾಸ್ ಇದರಲ್ಲಿ 18 ಇಂಚ್ ಅಲಾಯ್ ವೀಲು, ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸು, LED ಕನೆಕ್ಟಿಂಗ್ ಟೈಲ್ ಲ್ಯಾಂಪು, 360 ಡಿಗ್ರಿ ಕ್ಯಾಮ್ರಾ ವಿತ್ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗು, LED ಫಾಗ್ ಲ್ಯಾಂಪ್ ವಿತ್ ಕಾರ್ನರಿಂಗ್ ಫಂಕ್ಷನು, ಮೂಡ್ ಲೈಟ್ನಿಂಗು, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು, 10.25 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ರಿಯರ್ ಆರ್ಮ್ರೆಸ್ಟ್ ವಿತ್ ಕಪ್ ಹೋಲ್ಡರ್ಸು ಎಲ್ಲ ಬರುತ್ತೆ. ಬಟ್ ಅಟ್ ವಾಟ್ ಕಾಸ್ಟ್ ಅಂದರೆ 1.2 ಲ್ಯಾಕ್ಸ್ ಎಕ್ಸ್ಟ್ರಾ ಪೇ ಮಾಡಬೇಕು ಓವರ್ ದ ಕ್ರಿಯೇಟಿವ್ ಎಸ್ ವೇರಿಯಂಟ್. ನೆಕ್ಸ್ಟು ಟಾಪ್ ಸೆಕೆಂಡ್ ವೇರಿಯಂಟು ಅಂದರೆ ಅಕಂಪ್ಲಿಸ್ ಎಸ್ಸಲ್ಲಿ ಪ್ರೀಮಿಯಂ ಫೀಚರ್ಸ್ ಲೈಕ್ 6-ವೇ ಪವರ್ಡ್ ಡ್ರೈವರ್ ಸೀಟು, ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸು, 9 ಸ್ಪೀಕರ್ JBL ಆಡಿಯೋ ಸಿಸ್ಟಮ್ ವಿತ್ JBL ಮೋಡ್ಸು, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ವಿತ್ ಆಟೋ ಹೋಲ್ಡು, ಏರ್ ಪ್ಯೂರಿಫೈರ್ ವಿತ್ AQI ಮಾನಿಟರು ಮತ್ತು ವೈರ್ಲೆಸ್ ಚಾರ್ಜಿಂಗ್ ಇರುತ್ತೆ. ಆ್ಯಂಡ್ ಈ ವೇರಿಯಂಟು ಕ್ರಿಯೇಟಿವ್ ಪ್ಲಸ್ ಎಸ್ಗಿನ 1 ಲ್ಯಾಕ್ ಜಾಸ್ತಿ ಇದೆ. ಆ್ಯಂಡ್ 1.2 ಲೀಟರ್ ರೆವೆಟ್ರಾನ್ ಪೆಟ್ರೋಲ್ ಇಂಜಿನಲ್ಲೇ ಟಾಪ್ ವೇರಿಯಂಟ್ ಇದು. ಅಕಂಪ್ಲಿಸ್ ಪ್ಲಸ್ ಎ ಬರಲ್ಲ. ಎಬೋ ಫೀಚರ್ಸ್ಗೆ 1 ಲ್ಯಾಕ್ ವರ್ತಾ ಅಂದರೆ ಒಂದು ರೇಂಜ್ಗೆ ವರ್ತ್ ಅನ್ಬೋದು, ಬಿಕಾಸ್ ಇದೆಲ್ಲ ಪ್ರೀಮಿಯಂ ಫೀಚರ್ಸು. ಸೊ ಪೇಯಿಂಗ್ ಎಕ್ಸ್ಟ್ರಾ ಮೇಕ್ಸ್ ಸೆನ್ಸ್ ಅನ್ಬೋದು. ಬಟ್ ಟಾಪ್ ಎಂಡ್ ವೇರಿಯಂಟಲ್ಲಿ ಅಕಂಪ್ಲಿಸ್ ಪ್ಲಸ್ ಸಿಯಲ್ಲಿ ಅಡಾಸ್ ಬರುತ್ತೆ, ಗೆಸ್ಚರ್ ಕಂಟ್ರೋಲ್, ಎಲೆಕ್ಟ್ರಿಕ್ ಟೈಲ್ ಗೇಟು, 12.3 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನು, ಐರಾಕ್ ಕನೆಕ್ಟೆಡ್ ಕಾರ್ ಫೀಚರ್ಸು, ವೆಲ್ಕಮ್ ಆ್ಯಂಡ್ ಗುಡ್ ಬೈ ಫಂಕ್ಷನು, ಆಟೋನಮಿಂಗ್ IRVM ಈ ಥರದ್ದೆಲ್ಲ ಬರುತ್ತೆ. ಸೊ ಇದೆಲ್ಲ ಬೇಕು ಅಂದರೆ ಅಕಂಪ್ಲಿಸ್ ಪ್ಲಸ್ಗಿನ್ನ ಮ್ಯಾಸಿವ್ 1.5 ಲಕ್ಷ ಎಕ್ಸ್ಟ್ರಾ ಪೇ ಮಾಡಬೇಕು. ಇವಾಗ ಸ್ಕ್ರೀನ್ ಮೇಲೆ ಒಂದು ವೇರಿಯಂಟಿನ ಇನ್ನೊಂದು ವೇರಿಯಂಟಿಗೆ ಇರೋ ಪ್ರೈಸ್ ಡಿಫ್ರೆನ್ಸು ಮೆನ್ಷನ್ ಮಾಡಿದ್ದೀನಿ, ನೋಡ್ತಿರ್ಬೋದು. ಆ್ಯಂಡ್ ಮ್ಯಾನ್ಯಲ್ಗೂ ಆಟೋಮೆಟಿಕ್ಕಿಗೂ ನಾನು ಅವಾಗಲೇ ಹೇಳ್ದಂಗೆ 1.5 ಲಕ್ಷ ಪ್ರೈಸ್ ಡಿಫ್ರೆನ್ಸ್ ಇದೆ ಯಾವುದೇ ವೇರಿಯಂಟ್ ಅಥವಾ ಯಾವುದೇ ಇಂಜಿನ್ ಆಪ್ಷನ್ಸ್ ತೊಗೊಂಡ್ರು. ಅಟ್ ಲಾಸ್ಟ್ ಯಾವ ವೇರಿಯಂಟ್ ವ್ಯಾಲ್ಯೂ ಫಾರ್ ಮನಿ ಅಂದರೆ ಪ್ಯೂರ್ ಪ್ಲಸ್ಸು ವ್ಯಾಲ್ಯೂ ಫಾರ್ ಮನಿ ನನ್ನ ಪ್ರಕಾರ. ಬಿಕಾಸ್ ಇದರಲ್ಲಿ ಬೇಸಿಕ್ಕು ನೆಸೆಸಿಟಿ ಫೀಚರ್ಸ್ ಎಲ್ಲ ಇದೆ. ಆ್ಯಂಡ್ ಇದರ ನೆಕ್ಸ್ಟ್ ವೇರಿಯಂಟ್ ಕೂಡ ಪ್ರೈಸ್ ಡಿಫ್ರೆನ್ಸ್ ಜಾಸ್ತಿ ಇದೆ. ಆ್ಯಂಡ್ ಅದರಲ್ಲಿ ಕೊಟ್ಟಿರೋಂಥ ಎಕ್ಸ್ಟ್ರಾ ಫೀಚರ್ಸ್ ಕೂಡ ಅಂತಾಗೇನು ವರ್ತ್ ಅಂತ ಅನಿಸ್ಲಿಲ್ಲ ನನಗೆ. ಆ್ಯಂಡ್ ಬೆಸ್ಟ್ ವೇರಿಯಂಟ್ ಟು ಬೈ ಅಂದರೆ ಕ್ರಿಯೇಟಿವ್ ಅಲ್ಲ, ಕ್ರಿಯೇಟಿವ್ ಪ್ಲಸ್ ಎಸ್ ಗೈಸ್. ಬಿಕಾಸ್ ಪ್ರೀಮಿಯಮ್ ಆ್ಯಂಡ್ 80% ಫೀಚರ್ಸ್ ಆಫ್ ದಿ ಕರ್ವು ಇದರಲ್ಲೇ ಇದೆ. ಬಟ್ ಕ್ರಿಯೇಟಿವ್ ಪ್ಲಸ್ ಎಸ್ ತೊಗೊಳ್ಳೋಷ್ಟು ಬಜೆಟ್ ಇಲ್ಲ ಅಂದರೆ ಕ್ರಿಯೇಟಿವ್ನೇ ತೊಗೊಳ್ಳಿ, ನೋ ಪ್ರಾಬ್ಲಮ್. ನನಗೆ ಗೊತ್ತಿರೋ ಹಾಗೆ ತುಂಬ ಜನ ಕ್ರಿಯೇಟಿವ್ ವೇರಿಯಂಟ್ನೇ ತೊಗೊಳ್ಳೋದು. ಬಟ್ ಸ್ಟಿಲ್ ನನಗನ್ಸಿದ್ದು ಕ್ರಿಯೇಟಿವ್ ಪ್ಲಸ್ ಎಸ್ ಬೆಸ್ಟ್ ವೇರಿಯಂಟ್ ಟು ಬೈ ಅಂತ. ಸೊ ಇದಾಗಿತ್ತು ಕರ್ವ್ ವೇರಿಯಂಟ್ಸ್ ಎಕ್ಸ್ಪ್ಲನೇಷನ್ ವಿತ್ ಪ್ರೈಸ್ ವಿಡಿಯೋ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಮತ್ತು ನಿಮಗೆ ಯೂಸ್ಫುಲ್ ಸಹ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಲಾಗಿರ್ಬೋದು ಕರ್ವ್ ತೊಗೋತಾ ಇದ್ದಾರೆ ಅಂತ ಅಂದರೆ ಅವರಿಗೆ ವಿಡಿಯೋ ಶೇರ್ ಮಾಡಿ, ಸೊ ದಟ್ ಯಾವ ವೇರಿಯಂಟ್ ತೊಗೋಬೋದು ಅಂತ ನಾವು ಕ್ಲಾರಿಟಿ ಅವ್ರಿಗೆ ತುಂಬ ಚೆನ್ನಾಗತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.